ಏನಿದ್ದಿದ್ದೆ ಸಮಸ್ಯೆಗಳು ಎದುರಿಸೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಕೊರತೆ ಇದೆ, ಸಿಬ್ಬಂದಿಗಳು ಕೊರತೆ ಇದೆ ಅಂತ ಹೇಳ್ತಾರೆ, ವೈದ್ಯರ ಕೊರತೆ ಇದೆ ಅಂತ ಹೇಳ್ತಾರೆ, ಮಹಾರಾಜರ ಮುಂದೆ ಈ ರೀತಿ ಹೇಳ್ತಾರೆ. ಇದು ಅಧಿಕಾರಿಗಳು ಶಕ್ತಿ ಮೀರಿ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಅಧಿಕಾರ ಕೊಟ್ಬಿಟ್ಟಿದ್ವಿ, ಭ್ರಷ್ಟರ ಕೈಯಲ್ಲಿ ಅಧಿಕಾರ ಕೊಟ್ಬಿಟ್ಟಿದ್ವಿ. ತೊಂದರೆ ಇದೆ. ಕುಡಿಯಕ್ ನೀರಿಲ್ಲ ಜನಗಳಿಗೆ. ಇವತ್ತು ನೋಡಿ ನಿಮ್ಮ ಎದುರು ಹೇಳಿಲ್ವ ಬಿಸಿ ನೀರಿಲ್ಲ ಕುಡಿಯಕ್ಕೆ ಅಂತ. ಹಾಗಾದ್ರೆ ಯಾವ ಲೆಕ್ಕದಲ್ಲಿ ಇವರು ಡೀನು ಈ ಸಂಬಂಧಪಟ್ಟ ಮೇಲೆ ಅಧಿಕಾರಿಗಳು 2-3 ಲಕ್ಷ ಸಂಬಳ ತಗೊಳ್ಳೋ ಜವಾಬ್ದಾರಿ ಏನು? ಈಗ ನಾವ್ ಯಾರ ಹತ್ರ ನಮ್ ಕಷ್ಟ ತೋಡ್ಕೊಳವ? ಈಗ ನೋಡಿ ಎಷ್ಟು ಜನ ಬಂದವ್ರೆ, ನೀರಿಲ್ಲ ಸರ್, ಸ್ವಲ್ಪ ವ್ಯವಸ್ಥೆ ಮಾಡ್ಸಾರ ಅಂತಾರೆ. ಸಮಸ್ಯೆ ಏನಿದೆ, ಮೇಂಟೆನೆನ್ಸ್ ಬಾಡಿ ಇದೆ. ಸರ್ಕಾರ ಮೇಂಟೆನೆನ್ಸ್ ದುಡ್ಡು ಕೊಡ್ತಾ ಇದೆ, ಮಾಡ್ಸಕ್ಕೆ ಏನು ಪ್ರಾಬ್ಲಮ್ ಸರ್? ಪ್ರಾಬ್ಲಮ್ ಏನು? ಯಾರು ನೋಡ್ರಿ, ನೀವು ಆಕ್ಷನ್ ತಗೋಬೇಕು. ಇದು ಇಲ್ಲಿಗೆ ಇರಲ್ಲ. ಮಾರೋದು ಸುಮ್ಮತಾಗಿ ಹೇಳ್ತಾ ಇದ್ದಾರೆ, ನಿಮಗಂತೂ ಬರೋಲ್ಲ. ನಾವು ಏನು ಮೇಂಟೈನ್ ಮಾಡಿಸ್ತಾ ಇದ್ದೀವಿ? ಸಾರ್ವಜನಿಕ ಒಂದು ಒತ್ತಡ ಇದ್ದೇ ಇರುತ್ತೆ. ಜೊತೆಗೆ ನಮ್ಮದೇ ಆದಂಥ ಒಂದು ಪ್ರಾಮಾಣಿಕದಿಂದ ಒಂದು ಪ್ರಯತ್ನ ನಡೆಯುತ್ತೆ. ಆಸ್ಪತ್ರೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡಿಬೇಕು ಅಂತ ಅಂತಿಮವಾಗಿ ನಾವು ಫೈನಾನ್ಸ್ ರಿಪೋರ್ಟ್ ತಗೊಳ್ಳೋದು ಅವಶ್ಯಕತೆ ಎಲ್ಲ ಬೇಡ. ನೀವೇ ಸೂಕ್ತವಾದಂಥ ಕ್ರಮ ತಗೊಂಡು ಎಲ್ಲ ಇಲ್ಲಿ ಆದಷ್ಟು ಸೌಲಭ್ಯಗಳು ಏನು ಕೊಡ್ಬೋದು ಅಲ್ಲಿ ಆಯ್ತು ಹುಷಾರ. ಇನ್ನು ನಮ್ಮ ಜೊತೆಯಿಂದ ನಾವು ಏನು ಮಾಡ್ಬೋದು ಒಂದೊಂದು ಏನಾದರೂ ಇಲ್ಲಿ ಒಂದೊಂದಾಗಿ ಹೇಳಿ ಏನಾದರೂ ಸರ್. ಏನು ಗೊತ್ತಾ ಸರ್, ಕುಡಿಯೋ ನೀರು ಆಸ್ಪತ್ರೆ ಏನು ಸೌಲಭ್ಯ ಕೊಡಬೇಕು. ಯಾಕೆ ಕೊಡ್ತಿಲ್ಲ? ಯಾರು ರೈತರು ಏನಾಗಿದ್ರೆ ನೀವು ಹೌದಲ್ವಾ? ಒಂದು ಸರಪ್ಪ, ಯಾಕೆ ಕುಡಿಯೋ ನೀರು ಗೊತ್ತಲ್ಲ? ಏನು ಮಾಡ್ತೀವಿ? ಯಾಕೆ ಕೊಡಲ್ಲ? ಪ್ರಶಾಂತ್ ಮೈಸೂರು ನಾವು ಯಾವ ರೀತಿ ಆಕ್ರೋಶ ಆಗ್ತಾ ಇದ್ವಿ ಅಂದ್ರೆ ನಿಜವಾಗ್ಲೂ ಸಂವಿಧಾನಬದ್ಧವಾಗಿ ಇವರು ಅಧಿಕಾರಕ್ಕೆ ಬಂದಿದ್ರೆ ಇವರು ಕ್ಷಣದಲ್ಲಿ ಅಧಿಕಾರದಲ್ಲಿ ಇರಂಗಿಲ್ಲ. ಇವರು ಆ ಮಟ್ಟಕ್ಕೆ ನಮ್ಮ ಆಕ್ರೋಶ ಅವರು ಆಗ್ತಾ ಇದ್ವಿ. ಎಷ್ಟೊಂದು ಆಕ್ರೋಶ ಬರೋದು ನಾವು ಮಾತಾಡ್ತೀವಿ, ಮಾತಾಡೋ ನೀವು ನೋಡಲ್ವ ಅಂತ. ಕರಿಯವನ್ನ ಸಿರಿಯವನ್ನ ಮಾಡಿಲ್ಲ ತಾನೆ? ಆಕ್ಷನ್ ತಗೋಬೇಕು ಅವ್ರ ಮೇಲೆ. ನೀವು ಒಂದು ವಾರ್ಡಿಂದ ಒಂದು ವಾರ್ಡ್ಗೆ ಶಿಫ್ಟ್ ಮಾಡಬೇಕು ಅಂದ್ರೆ 50 ರೂಪಾಯಿ 100 ರೂಪಾಯಿ ಕೇಳ್ತಾರೆ. ನಾಚಿಕೆ ಆಗಲ್ವ ಆ ಮೇಲ್ಪಟ್ಟ ಅಧಿಕಾರಿಗಳಿಗೆ? ಯೋಚನೆ ಮಾಡಿ ಯಾವ ಮಟ್ಟಕ್ಕೆ. ಹಂಗಾರೆ ಕೆಳಮಟ್ಟದಲ್ಲಿ ಅಧಿಕಾರಿಗಳು ನೀವು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ರಿ? ಜನಸಾಮಾನ್ಯ ಹಳ್ಳಿಯಿಂದ ಬರ್ತಾರೆ, ಹಳ್ಳಿ ಜನ ಸಾಲ ಮಾಡ್ಕೊ ಬರ್ತಾರೆ. ಈಗ ದುಡ್ಡು ದುಡ್ಡಿರೋರು ಯಾರು ಬರಲ್ಲ. ಅದಕ್ಕೋಸ್ಕರ ಬಂದಿದ್ದಾರೆ. ಯಾವ ಸಾಹೇಬರು ಬರ್ತಾರೆ ಅವರು ಒಂದು ಸವಲತ್ತು ಕೊಡ್ತಾರೆ. ಹೌದು. ಅದಕ್ಕೋಸ್ಕರ 70 ರೂಪಾಯಿ ಏನ್ ಮಾಡವ್ರೆ? ಅದ್ರಲ್ಲೂ ಗೋಲ್ಮಾಲ್ ಮಾಡಿದ್ರು, ಅದ್ರಲ್ಲೂ ದುಡ್ಡು ನೀರು ಕುಡಿದ್ರು. ನಾವು ಕಷ್ಟಪಟ್ಟು ಹಣ ಬೈದು ದುಡ್ಡು ಬಿಡುಗಡೆ ಮಾಡಿಸ್ಕೊಳ್ಳೋದು, ಇವ್ರು ಅದ್ರಲ್ಲೂ ನುಂಗಣ್ತೀರಿ ನುಂಗೋದು. ಎಲ್ಲ ಫಸ್ಟ್ ದಾಖಲೆ ಮಾಡೋಣ ಸಮಸ್ಯೆಗಳಿವೆ ಅಂತ ನೋಡೋಣ ಏನು ಪ್ರತಿಕ್ರಿಯೆ. ಸುಮಾರು 15-20 ವರ್ಷದಿಂದ ಒಂದು 100 ಕೋಟಿ 150 ಕೋಟಿ ಮೇಲೆ ಹಣ ಬಿಡುಗಡೆ ಆಗಿದೆ. ಅವ್ರ ಕೈಲಿ ಯಾರು ಇದು ಬಗೆಹರಿಸೋಕ್ಕಾಗಲ್ಲ. ಮೇಲ್ಮಟ್ಟದಲ್ಲೇ ಆಗ್ಬೇಕಾಗಿರೋದು ಅವರು ಕ್ರಮ ತಗೋತಾ ಇಲ್ಲ. ನಾವು ಪ್ರತಿ ಸಾರಿ ಬಂದೇವು, ಇವ್ರು ನಾವು ಹೇಳ್ತಾ ಇದೀವಿ ಸರ್, ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ನಮ್ಮ ಕೇರಿ ಹೋರಾಟಗಾರ ಬಂದು ನಿಂತ್ಕೊಂಡು ಅದಕ್ಕೆ CM ಪ್ರಶ್ನೆ ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಇವ್ರಿಗೆ ಬಂದಿರೋದು ಇವ್ರಿಗೆ ಯಾಕೆ ಅಧಿಕಾರ ಮಾಡಕ್ಕೇನು? ಮೇಂಟೈನ್ ಮಾಡಕ್ಕಿದೆ ಅವಕಾಶ ಮಾಡ್ಸ. ಆಮೇಲೆ ಹೊರಗಡೆಯಿಂದ ಎಲ್ಲ ಬಣ್ಣ ಬರ್ತಿದೆ ಅಂತ ಹೇಳ್ತಾರೆ ಸರ್. ಆ ದುಡ್ಡಲ್ಲಿ ಏನಾಗುತ್ತೆ ಅಂತ ಅದು ಒಂದಿನ 2 ದಿನ ಆದ್ರೆ ಸರಿ, ಪ್ರತಿದಿನ ಜನಗಳು ಗೋಲ್ಡ್ ಕೇಳಕ್ಕಾಯ್ತಾ ಇಲ್ಲ. ನೀವು ಇಲ್ಲಿ ಬಂದಿದ್ದೀರಾ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಸಂಪೂರ್ಣವಾಗಿ ಹಾಳಾಗಿದ್ರಿ ಅಂತ ಅರ್ಥ. DC ಅವರು ಮೀಟಿಂಗ್ ಮಾಡೋದಲ್ಲ, ಡೆಪ್ಲೇಟ್ ಕಮ್ಮಿ ಮಾಡ್ಬೇಕಂತ ಮಾಡಿದಾರಲ್ವ? ಏನಕ್ಕೋಸ್ಕರ ಇಷ್ಟು ವರ್ಷ ಬಂದಿರ? ಇಷ್ಟು ವರ್ಷ DC ಯಾಕೆ ಆಯ್ತು? ನಮ್ಮ ಕ್ಯಾಮ್ರಾ ಬಂದ್ರೆ ಎಲ್ಲಾರನ್ನೂ ಉಳಿಸುವಂತ ಕೆಲಸ ಆಗ್ತದೆ. ಹೌದು, ತಲೆಮಾರವರು ಒಳ್ಳೆ ಆಹಾರ ಒಳ್ಳೆ ವಾತಾವರಣ ಕೊಟ್ಟಿದ್ದಾರೆ. ಬರೀ ಹೊಸ ಬಿಲ್ಡಿಂಗ್ಗಳು ಕಟ್ಕೊಂಡು ಅದು ಮೇಂಟೆನೆನ್ಸ್ ಮಾಡ್ತಾರೆ. ಹಳೇದು ಸೋರಿಕೆ ಇರ್ಬೋದು, ಒಳಗಡೆ ನಲ್ಲಿ ಇರ್ಬೋದು,
ಅದನ್ನೇ ಮಾಡೋಣ, ಅದನ್ನೇ ಇಲ್ಲ ರೆಸ್ಟೋರೇಷನ್ಗೆ ಫಂಡ್ ಕೊಟ್ಟಿದ್ದಾರೆ. 20 ವರ್ಷದಿಂದ ಮಾಡ್ರಿ, ಹೋರಾಟ ಮಾಡ್ರೆ ವಿಡಿಯೋಗಳವೆ ನೋಡ್ಬಿಟ್ರೆ ನೀವು ಯಾರು ಅಧಿಕಾರದಲ್ಲಿ ಇರಂಗಿಲ್ಲ, ರಾಜೀನಾಮೆ ಕೊಟ್ಟು ಮನೇಲಿ ಇರಬೇಕು. ಪ್ರೈವೇಟ್ ಕ್ಲಿನಿಕ್ ಹೋದ್ರೆ ಒಂದೇ ಎರಡು ಮಾಡೋ ಕೆಲಸ ಮಾಡ್ಬೇಕು ಸಾ. ಇಲ್ಲ ಏನ್ ಗೊತ್ತಾ, ನಿಮ್ ಕೈಲಿ ಆಗಲ್ವಾ, ಅವ್ರಿಗೆ ಬೊಗ್ಸಕ್ ಆಗಲ್ಲ, ಬಿಡಪ್ಪ ರಾಜೀನಾಮೆ ಕೊಟ್ಬಿಡಿ. ಬೇಡ ಈಗ ಆಮೇಲೆ ಬಯಸ್ಕೊತೀರಾ. ಆಯ್ತು